ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನ್ ಗುರು ಇದು ಈ ತರ ಒಂದು ಬೋರಿಂಗ್ ಮ್ಯಾಚ್ ಅನ್ನೋ ತರ ಆಗ್ಬಿಡ್ತು. ಅಂದ್ರೆ ಫುಲ್ ಒನ್ ಸೈಡೆಡ್ ವಿಕ್ಟ್ರಿ. ಅಂದ್ರೆ ಈ ತರನು ಡಾಮಿನೇಟಿಂಗ್ ವಿಕ್ಟ್ರಿನ ಅಂತ, ಅದು ಈ ತರ ಸೌತ್ ಆಫ್ರಿಕಾ ಟೀಮ್ ವಿರುದ್ಧ ಒಂಥರ ನೆಕ್ಸ್ಟ್ ಲೆವೆಲ್ ಡಾಮಿನೇಟಿಂಗ್ ವಿಕ್ಟ್ರಿ ಅಂತ ನಮ್ಮ ಭಾರತ ತಂಡದ ಕಡೆಯಿಂದ. ನಮ್ಮ ಭಾರತ ತಂಡದ ಬೌಲಿಂಗ್ ದಾಳಿಗೆ ಈ ದಕ್ಷಿಣ ಆಫ್ರಿಕಾ ಅಂತ ಮುಗ್ಗರಿಸಿತು. ಆಮೇಲೆ ಏನಂದ್ರೆ ಫುಲ್ ಸಂಪೂರ್ಣವಾಗಿ ಶರಣಾಗ್ಬಿಟ್ರು ಗುರು. ಆ ತರ ಒಂದು ಬ್ಯಾಟಿಂಗ್ ಮಾಡಿದ್ರು ಅಂತ 74 ರನ್ಗೆ ಆಲ್ ಔಟ್ ಬೇರೆ ಆಗ್ತಾರೆ. ಒಂಥರ ಕ್ರೇಜ್ ಅಂದ್ರೆ ಕ್ರೇಜ್ ಇನ್ನು ನಮ್ಮ ಭಾರತ ತಂಡಕ್ಕೆ. ಅಂದ್ರೆ ಸ್ಪೆಷಲಿ ಏನಪ್ಪಾ ಅಂದ್ರೆ ಖುಷಿ ಆಗೋದು ನಮ್ಮ ಹಾರ್ದಿಕ್ ಪಾಂಡ್ಯ, ಆಲ್ರೌಂಡರ್ ಕ್ಲಚ್ ಹಾರ್ದಿಕ್ ಪಾಂಡ್ಯ ಇಸ್ ಬ್ಯಾಕ್ ಅನ್ನೋ ತರ. ಅದು ಪೀಕಿಗೆ ಹೋಗಿದ್ದಾರೆ ಇವಾಗ ಅನ್ನೋ ತರ ಅನಿಸ್ತಾ ಇದೆ. ಯಾಕಂದ್ರೆ ಬೌಲಿಂಗು ಸಹಿ, ಬ್ಯಾಟಿಂಗ್ ಅಂತೂ ಇವತ್ತು ನೋಡೋದಲ್ಲ ಯಾವ ತರ ಬ್ಯಾಟಿಂಗ್ ಮಾಡಿದ್ರು ಅಂತ. ಒಂಥರ ಕ್ರೇಜಿ ಪರ್ಫಾರ್ಮೆನ್ಸ್ ಗುರು ನಮ್ಮ ಹಾರ್ದಿಕ್ ಪಾಂಡ್ಯ ಕಡೆಯಿಂದ. ಆಮೇಲೆ ಬೌಲಿಂಗ್ ದಾಳಿ ಅಂತೂ ಅಂದ್ರೆ ಫುಲ್ ಸಂಘಟಿತ ಪ್ರದರ್ಶನ ಬೌಲಿಂಗ್ ಕಡೆ. ಅಂದ್ರೆ ಬೌಲಿಂಗ್ ಒಂದು ನಮ್ಮ ಭಾರತ ತಂಡದ ನೋಡೋದಾದ್ರೆ ಎಲ್ರು ತಲೆ ಎರಡೆರಡು ವಿಕೆಟ್ ಎಲ್ಲ ತೆಗೆದ್ರು. ಹಾರ್ದಿಕ್ ಪಾಂಡ್ಯ ಒಂದ್ ವಿಕೆಟ್, ನಮ್ಮ ದೂಬೇನು ಒಂದ್ ವಿಕೆಟ್. ಸೊ ಒಂಥರ ಸಂಘಟಿತ ಪ್ರದರ್ಶನ ಅಂತ. ಸೊ ಇವಾಗ ಸರಣಿಯಲ್ಲಿ 5 ಪಂದ್ಯಗಳ ಸರಣಿಯಲ್ಲಿ 1-0 ಇಂದ ಮುನ್ನಡೆ ಸಾಧಿಸಿದ್ದಾರೆ. ಆಮೇಲೆ ಕ್ರೇಜಿ ಡಾಮಿನೇಟಿಂಗ್ ವಿಕ್ಟರಿಯಿಂದ ಏನಾಗ್ತಿದೆ ಅಂದ್ರೆ ಈ ಸೌತ್ ಆಫ್ರಿಕಾ ಕಾನ್ಫಿಡೆನ್ಸ್ ನೋಡ್ಬೇಕು ನೆಕ್ಸ್ಟ್ ಮ್ಯಾಚ್ ಹೆಂಗೆ ಏನ್ ಆಡ್ತಾರೆ ಅಂತ. ಕಂಬ್ಯಾಕ್ ಮಾಡ್ತಾರ ಅಥವಾ ಇದೇ ತರ ನಮ್ದು ಡಾಮಿನೇಟಿಂಗ್ ವಿಕ್ಟರಿ ಹೆಂಗೆ ಮುಂದುವರಿಯುತ್ತಾ ಅಂತ ನೋಡ್ಬೇಕು. ಸಖತ್ತಾಗಿರುತ್ತೆ. ಆಮೇಲೆ ಡೈರೆಕ್ಟ್ ಆಗಿ ಈ ಪಂದ್ಯಕ್ಕೆ ಬರೋದಾದ್ರೆ ಗುರು, ಟಾಸ್ ಅಂತೂ ನಾವು ಗೆಲ್ಲಲ್ಲ, ಅದು 100% ಗೊತ್ತಿರೋದೇ ಎಲ್ರಿಗೂ. ಟಾಸ್ ಅದು ಅದ್ರ ಮ್ಯಾಟ್ರೇ ಆಗಲ್ಲ ಅನ್ನೋ ತರ ಆಗಿದೆ ಇವಾಗ. ಆಮೇಲೆ ಪ್ಲೇಯಿಂಗ್ ಎಲೆವನ್ ನಾವು ಪ್ರಿವ್ಯೂವಲ್ ಏನ್ ಹೇಳಿದ್ವಿ ಅದೇ ಪ್ಲೇಯಿಂಗ್ ಎಲೆವನ್ ಇತ್ತು. ಆಮೇಲೆ ಈ ಕಡೆ ನಮ್ಮ ಬ್ಯಾಟಿಂಗ್ ಬರುತ್ತೆ. ನಮ್ಮ ಬ್ಯಾಟ್ಸ್ಮನ್ಸ್ ಅಭಿ ಮತ್ತೆ ಶುಭ್ಮನ್ ಗಿಲ್ ಇಬ್ರು ಬರ್ತಾರೆ. ಶುಭ್ಮನ್ ಗಿಲ್ ಮತ್ತೆ ಸ್ಕೈ ಗುರು ಏನಂದ್ರೆ ಇಬ್ರು ಕ್ಯಾಪ್ಟನ್ಸ್. ಅಂದ್ರೆ ನಮ್ಮ ಸ್ಕೈ ಅವ್ರ ಕ್ಯಾಪ್ಟನ್, ನಮ್ಮ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಕೈ ಕೊಟ್ರೆ ಹೆಂಗೆ ಗುರುವೆ. ಸೊ ಇದು ಫಸ್ಟ್ ಮ್ಯಾಚ್, ಓಕೆ ಪರವಾಗಿಲ್ಲ. ನೆಕ್ಸ್ಟ್ ಮ್ಯಾಚ್ ಕ್ರೇಜಿ ಆಗಿ ಆಡ್ತಾರೆ ನಮ್ಮ ಶುಭ್ಮನ್ ಗಿಲ್ ಅಂತ ಅನ್ಕೊಂಡಿದ್ದೀನಿ. ಇಂಜುರಿಯಿಂದಾನು ಬಂದಿರೋದು, ಬಟ್ ಆದ್ರೆ ಅವ್ರು ಆಡ್ತಾ ಇರೋ ರೀತಿ ನೋಡಿದ್ರೆ ಅವ್ರು ಹಂಗ ಆಡಲ್ವಲ್ಲ. ಸೊ ಯಾಕೆ ಹಿಂಗ್ ಔಟ್ ಆಗ್ತಿದ್ದಾರೆ ಅನ್ನೋ ತರ ಆಗುತ್ತೆ. ಬಟ್ ಸ್ಟಿಲ್ ನೆಕ್ಸ್ಟ್ ಮ್ಯಾಚ್ ನೋಡ ಏನ್ ಮಾಡ್ತಾರೆ ಅಂತ. ಆಮೇಲೆ ಸ್ಕೈ ಗುರು ಏನಪ್ಪಾ ಇದು, ಈ ವರ್ಷ ಅಂತೂ ಸ್ಕೈ ಅವ್ರದ್ದು ವರ್ಷನೇ ಅಲ್ಲ ಅನ್ನೋ ತರ. ಯಾಕಂದ್ರೆ 2025ರಲ್ಲಿ 15 ಎವರೇಜ್ ಅಲ್ಲಿ ಇದೆ ಗುರು ಅವ್ರದ್ದು. ಏನ್ ಈ ತರ T20 ಒಂಥರ T20ಗೆ ಕಿಂಗ್ ಅನ್ನೋ ತರ ಇದ್ರು ಅವ್ರು. ಅಂದ್ರೆ ಆ ತರ ಬ್ಯಾಟಿಂಗ್ ಮಾಡ್ತಾ ಇದ್ರು. ಬಟ್ ಇವಾಗ ಯಾಕೋ ನಡೀತಾ ಇಲ್ಲ ಗುರು. ಆ ಒಂದು ಬರೀ ಲೆಗ್ ಸೈಡ್ ಹೊಡಿಯೋ ತರ ಹೋಗಿ ಔಟ್ ಆಗೋದೆಲ್ಲ ಆಗ್ತಾ ಇದೆ. ಸೊ ಪಟ ಅಂತ 2 ವಿಕೆಟ್ ಕಳ್ಕೊಂಡ್ಬಿಡ್ತೀವಿ ನಾವು. ಪವರ್ ಪ್ಲೇಲಿ 40 ರನ್ 2 ವಿಕೆಟ್. ಈ ಕಡೆ ಅಭಿ ಮತ್ತೆ ತಿಲಕ್ ವರ್ಮಾ ಆಡ್ತಾ ಇರ್ತಾರೆ. ಅಭಿದು ಗ್ಯಾಪ್ ಅಲ್ಲಿ ಅಭಿ ಅಣ್ಣನು ಔಟ್ ಆಗ್ಬಿಡ್ತಾನೆ. ಆಮೇಲೆ ತಿಲಕ್ ವರ್ಮಾ ಮತ್ತೆ ಅಕ್ಷರ್ ಪಟೇಲ್ ಅವ್ರು ಒಂಚೂರು ಪಾರ್ಟ್ನರ್ಶಿಪ್ ಬೆಳೆಸೋಣ ಅಂತಾರೆ. ಅಲ್ಲಿ ಗ್ಯಾಪ್ ಅಲ್ಲಿ ನಮ್ಮ ತಿಲಕ್ ವರ್ಮಾ ಚೆನ್ನಾಗಿ ಆಡ್ತಾ ಇರ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಆದ್ರೂ 32 ಬಾಲ್ಗೆ 26 ಗುರು, 81 ಸ್ಟ್ರೈಕ್ ರೇಟ್. ಅಂದ್ರೆ ತುಂಬಾ ಒಂಥರ ಏನಪ್ಪ ಈ ಲೆವೆಲ್ಗೆ ಆಡಿದ್ರು ಅಂತ ಅನ್ಸುತ್ತೆ. ಆಮೇಲೆ ಫುಲ್ ಮ್ಯಾಚ್ ನೋಡಿದ್ಮೇಲೆ ಹಾರ್ದಿಕ್ ಪಾಂಡ್ಯದ ಏನಾದ್ರು ರನ್ಸ್ ಬಂದಿರ್ಲಿಲ್ಲ ಅಂದಿದ್ರೆ ಹೆಂಗ್ ಹಿಂಗ ಆಡ್ಬಿಟ್ಟೆ ಅಂತ ಹೇಳೋ ಪರಿಸ್ಥಿತಿಗೆ ಬರ್ತಿದ್ವಿ ನಾವು. ಏನೋ ಆ ತರ ಒಂದು 81 ಸ್ಟ್ರೈಕ್ ರೇಟ್ ಅಂದ್ರೆ ಅಲ್ವಾ. ಬಟ್ ಸ್ಟಿಲ್ ಓಕೆ ಪರವಾಗಿಲ್ಲ, ಒಂದು ಪಾರ್ಟ್ನರ್ಶಿಪ್ ಆದ್ರೂ ಬೆಳೆಸಿದ್ರು ಅಂತ. ನೆಕ್ಸ್ಟ್ ಮ್ಯಾಚ್ ಎಲ್ಲ ಚೆನ್ನಾಗಿ ಹಂಗೆ ಆಡ್ತಾ ಬರ್ಲಿ ಅಂತ. ಆಮೇಲೆ ಈ ಕಡೆ ಅಕ್ಷರ್ ಪಟೇಲ್ ಔಟ್ ಆಗ್ಬಿಡ್ತಾರೆ 21 ಬಾಲ್ಗೆ 23. ಬಟ್ ಕೊನೆಯಲ್ಲಿ ಗುರು ನಮ್ಮ ಹಾರ್ದಿಕ್ ಪಾಂಡ್ಯನೇ ಬರ್ಬೇಕಾಯ್ತು. ಸಖತ್ತಾಗಿ ಬ್ಯಾಟಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ಅದರಲ್ಲೂ ಸ್ಪೆಷಲಿ ನಮ್ಮ ಎನ್ರಿಚ್ ನೋಕಿಯಾ ಅಣ್ಣಗೆ ಒಂದು ಕಟ್ ಶಾಟ್ ಹೊಡಿತಾರೆ ಗುರು, 145-46 ಪೇಸ್ ಅಲ್ಲಿ. ಆಮೇಲೆ ಮಿಡ್ ಆಫ್ ಅಲ್ಲಿ ಬುರ್ರ ಅಂತ ಒಂದು 6 ಹೊಡಿತಾರೆ, ಇಲ್ಲ 4 ಹೊಡಿತಾರೆ ಅಬ್ಸರ್ವ್ಲಿ. ಅದು ಏನಂದ್ರೆ 149 ಏನೋ ಬರುತ್ತೆ ಬಾಲು. ನಮ್ದು ಯಾವ ಲೆವೆಲಿಗೆ ಬ್ಯಾಟಿಂಗ್ ಅಪ್ಪ. ಆಮೇಲೆ ಮಹಾರಾಜ್ ಅಣ್ಣಗಂತೂ 2 6 ಹೊಡಿತಾರೆ. ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ತಾರೆ ಆಟ. ಕ್ರೇಜ್ ಹಿಟ್ಟಿಂಗ್ ಗುರು. ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಬಂದ್ರೆ ನಮ್ದು ಒಂಥರ ಆನೆ ಬಲ ಬಂದಂಗೆ ಆಗುತ್ತೆ ನಮ್ಮ ಭಾರತ ತಂಡಕ್ಕೆ ಅಂತ. ಯಾಕಂದ್ರೆ ಬೌಲಿಂಗ್ ಅಲ್ಲೂ ಸಹಿ, ಬ್ಯಾಟಿಂಗ್ ಅಲ್ಲೂ ಸಹಿ ಅಲ್ವಾ. ಸೊ ಸೂಪರ್ ಬ್ಯಾಟಿಂಗು. 28 ಬಾಲ್ಗೆ 59 ಹೊಡಿತಾರೆ. ಅವ್ರು ಹೊಡೆದಿರೋದ್ರಿಂದನೇ ನಾವ್ ಹೆಂಗಂದ್ರೆ 175 ರನ್ವರೆಗೂ ಹೋಗ್ತೀವಿ. ಇಲ್ಲಾಂದಿದ್ರೆ ನೀವು 140 130 ಅಷ್ಟರಲ್ಲೇನೆ ಇರ್ತಿದ್ವಿ ಅಂತ. ಸೊ ಇವ್ರಿಗೆ ದಕ್ಷಿಣ ಆಫ್ರಿಕಾದವ್ರಿಗೆ ಪ್ರೆಷರೇ ಇರ್ತಿರ್ಲಿಲ್ಲ ಅನ್ನೋ ತರ ಆಗ್ಬಿಡ್ತಿತ್ತು ನಾವು. ಸೊ ಆ ತರ ನೋಡೋದಾದ್ರೆ ಕ್ಲಚ್ ಹಾರ್ದಿಕ್ ಪಾಂಡ್ಯ ಸಖತ್ ಬ್ಯಾಟಿಂಗ್ ಮಾಡಿದ್ರು. ಆಮೇಲೆ ನಮ್ ಗ್ಯಾಪ್ ಅಲ್ಲಿ ನಮ್ಮ ಜಿತೇಶ್ ಅಣ್ಣನು ಕೊನೆಯಲ್ಲಿ ಇದ್ರು, ಅವರು ಒಂದ್ 6 ಎಲ್ಲ ಹೊಡೆದ್ರು. ಕೊನೆಯಲ್ಲಿ 175 ರನ್ ಹೊಡಿತಾರೆ. ಈ ಕಡೆ ಲೊಂಗಿ ಅಂಗಡಿ 3 ವಿಕೆಟ್ ಎಲ್ಲ ತಗ್ಲಾಗ್ರು. ಅಣ್ಣ ಸಿಪಾಮ್ಲ ಎಲ್ಲ 2 ವಿಕೆಟ್ ಏನೋ ಬಂತು. ಬಟ್ 1 ಓವರ್ ಅಲ್ಲಿ 18 ರನ್ ಉಡ್ಸ್ಕೊಂಡ ಅಣ್ಣ. ಬಟ್ ಸ್ಟಿಲ್ 175 ರನ್ 6 ವಿಕೆಟ್, 176 ರನ್ ಟಾರ್ಗೆಟ್. 176 ರನ್ ಟಾರ್ಗೆಟ್ ಬೆನ್ನತ್ತಿ ಬರ್ತಾರೆ ಸೌತ್ ಆಫ್ರಿಕಾದವರು. ನೋಡಿ ಅವ್ರು ರಚ್ಕೆದ್ ಬಿಟ್ಟು ಬರೋಣನೆ ಅಂತಿರ್ತಾರೆ. ನಮ್ಮ ಹರ್ಷದೀಪ್ ಅಣ್ಣ ಬಿಡ್ಬೇಕಲ್ಲ ಗುರು. ಹರ್ಷದೀಪ್ ಅಣ್ಣ ಗ್ಯಾಪ್ ಅಲ್ಲಿ ಕ್ವಿಂಟ್ ಆಂಟಿಕಾಕ್ ಔಟ್. ಅದು ಸ್ಲಿಪ್ ಅಲ್ಲಿ ಕ್ಯಾಚ್ ಹೊಡಿತಾರೆ. ನಮ್ಮ ಅಭಿಷೇಕ್ ಸಖತ್ತಾಗಿ ಹಿಡಿತಾರೆ. ಆಮೇಲೆ ಟ್ರಿಸ್ಟನ್ ಸ್ಟಬ್ಸ್ ಔಟ್ ಮಾಡಿದ್ದೆ ನಮ್ಮ ಹರ್ಷದೀಪ್ ಅಣ್ಣ ಅದು ಕ್ರೇಜಿ ಗುರು. T20 100+ ವಿಕೆಟ್ಸ್ ಏನ್ ಸುಮ್ನೆ ತೆಗ್ದಿರೋದ. ಆಮೇಲೆ ಈ ಕಡೆ ಸ್ವಲ್ಪ ಪಾರ್ಟ್ನರ್ಶಿಪ್ ಬೆಳೆಯುತ್ತೆ ಮರ್ಕ್ರಮ್ ಆಮೇಲೆ ಬ್ರೇವಿಸ್. ಬಟ್ ಮರ್ಕ್ರಮ್ನ ಔಟ್ ಮಾಡಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಅಕ್ಷರ್ ಪಟೇಲೇ ಬರ್ಬೇಕಾಯ್ತು. ಅಕ್ಷರ್ ಪಟೇಲ್ ಬಂದು ಒಂದು ಸ್ಕಿಡಿ ಬಾಲ್ ನ ಹಾಕ್ಬಿಡ್ತಾರೆ, ಆರ್ನ್ ಬಾಲ್ ಹಾಕ್ಬಿಡ್ತಾರೆ, ಬಕ್ ಅಂತ ಬೋಲ್ಡ್ ಹಾಕ್ತಾರೆ ಆಡಮ್ ಮರ್ಕ್ರಮ್. ಅಲ್ಲಿಂದ ಏನ್ ಇವ್ರದ್ದು ಅಂತಾರ ಮುಗಿದೇ ಆಯ್ತು ಕತೆ ಅನ್ನೋ ತರ ಗುರು. ಬಂದವರೆಲ್ಲ ಔಟ್ ಆದಂಗೆ.
ಈ ಮಿಲ್ಲರ್ ಅಂಡ್ ಹಾರ್ದಿಕ್ ಪಾಂಡ್ಯ ಅದು ಒಂಥರ ಡಿಫ್ರೆಂಟ್ ಸ್ಟೋರಿ ಅನ್ಕೊಂಡ್ಬಿಡಿ. ಅಂದ್ರೆ ಹಾರ್ದಿಕ್ ಪಾಂಡ್ಯ ಬರೋದು ಮಿಲ್ಲರ್ನ ಔಟ್ ಮಾಡೋದು ಒಂಥರ ಡಿಫ್ರೆಂಟ್ ಸ್ಟೋರಿ ಅನ್ನೋ ತರನೇ. ಆಮೇಲೆ ಡೊನವನ್ ಫೆರಾರ್ ಅಣ್ಣನ ನಮ್ಮ ವರುಣ್ ಅಣ್ಣ ಔಟ್ ಮಾಡ್ಬಿಟ್ರು, ಕ್ರೇಜಿ ಕ್ಯಾಚ್. ಈ ಕಡೆ ನಮ್ಮ ಜಿತೇಶ್ ಅಣ್ಣ ಅಂತ ವರ್ಲ್ಡ್ ಕ್ಲಾಸ್ ಕೀಪಿಂಗ್ ಇವತ್ತಂತೂ ಜಿತೇಶ್ ಅವ್ರ ಕಡೆಯಿಂದ ಸೂಪರ್ 3 ಕ್ಯಾಚ್ ಸಾಕಾದಾಗ ಹಿಡ್ದಿದ್ದಾರೆ ಜಿತೇಶ್ ಅವರು. ಆಮೇಲೆ ಈ ಕಡೆ ಬ್ರೇವಿಸ್ ಮತ್ತೆ ಮಾರ್ಕೋ ಆನ್ಸನ್ ಆಟ ಆಡಕ್ ನೋಡ್ತಾರೆ, ಚೆನ್ನಾಗಿ ಆಡೋಣ ಹಂಗೆ ಹೊಡಿಬಡಿ ಅಂತ ಆಟ ಆಡೋಣ ಅಂತ ಪಾರ್ಟ್ನರ್ಶಿಪ್ ಬೆಳೆಸೋಣ ಅಂತ ನೋಡ್ತಾರೆ. ಬಟ್ ಈ ಕಡೆ ಮಾರ್ಕೋ ಆನ್ಸನ್ ಔಟ್ ವರುಣ್ ಅಣ್ಣ ಬಕ್ಕ ಅಂತ ಬೋಲ್ಡ್ ಮಾಡ್ಬಿಡ್ತಾರೆ. ಬ್ರೇವಿಸ್ ತಂದೆ ಸ್ವಲ್ಪ ಅದು ನೋ ಬಾಲ್ ಅದು ಇದು ಒಂಚೂರು ಕಾಂಟ್ರವರ್ಸಿ ಆಯ್ತು ಬುಮ್ರಾ ಅವ್ರ ಬೌಲಿಂಗ್ ಅಲ್ಲಿ. ಇದ್ದಿದ್ರೆ ಏನ್ ಮಾಡ್ತಿದ್ರನೋ, ಅದು ವಿನ್ ಆಗೋ ಪೊಸಿಷನ್ ಅಲ್ಲೂ ಇರ್ಲಿಲ್ಲ, ಅವ್ರು ಆ ಸ್ಥಿತಿಯಲ್ಲೂ ಇರ್ಲಿಲ್ಲ. ಇವ್ರು ಅಲ್ಲಿವರೆಗೂ ತಗೊಂಡು ಹೋಗ್ತಿದ್ರು ಅಥವಾ ಒಂದ್ ಸ್ವಲ್ಪ ಕಮ್ಮಿ ಇದ್ ಮಾಡ್ತಿದ್ರ. 101 ರನ್ನಿಂದ ಸೋತಿದಾರಲ್ವಾ, ಏನೋ ಒಂದು 80 60 ಅಷ್ಟೊಂದು ಮಾಡ್ತಿದ್ರೇನೋ ಗೊತ್ತಿಲ್ಲ. ಬಟ್ ಅದು ನೋಬಲ್ ಅಂತೂ ಇತ್ತು ಊರು, ಅದು ಸ್ವಲ್ಪ ಬಿಹೈಂಡ್ ದ ಲೈನ್ ಇರ್ಲಿಲ್ಲ ಅಂತ ನನಗೆ ಅನಿಸ್ತು. ಸೊ ಲೈವ್ ಅಲ್ಲಿ ಇದ್ರ ಬಗ್ಗೆ ಮಾತಾಡಿದೀವಿ. ಆಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬರೋರೆಲ್ಲ ಪಟ ಔಟ್ ಆಗ್ಬಿಟ್ರು. ಒಂದು ಕ್ರೇಜ್ ಅನ್ಸಿದ್ದೇನಂದ್ರೆ ರೆಕಾರ್ಡ್ಸ್ ಆಗಿರೋದೇನಪ್ಪಾ ಅಂದ್ರೆ ಹಾರ್ದಿಕ್ ಪಾಂಡ್ಯ 100 ಸಿಕ್ಸಸ್ T20 ಅದು ಕಂಪ್ಲೀಟ್ ಮಾಡಿದ್ರು. ನಮ್ಮ ಬುಮ್ರಾ ಅವರು 100 ವಿಕೆಟ್ಸ್ ತೆಗೆದ್ರು ಗುರು, ಕಂಪ್ಲೀಟ್ ಮಾಡಿದ್ರು. ಅಂದ್ರೆ T20 ಬುಮ್ರಾ ಅವರಂತೂ ಆಲ್ 3 ಫಾರ್ಮೆಟ್ ಅಲ್ಲಿ 100+ ಬಂದಿದೆ. ಕ್ರೇಜಿ ಬೌಲರ್ ಅವ್ರಿಗಂತೂ, ಅವ್ರ ಬಗ್ಗೆ ಅಂತೂ ಏನು ವರ್ಡ್ಸ್ ಇಲ್ಲ ಗುರು. ಯಾವ ತರ ವರ್ಡ್ಸ್ ಅಲ್ಲಿ ಅವ್ರ ಬಗ್ಗೆ ಹೇಳ್ಬೇಕು ಅಂತಾನು ಗೊತ್ತಿಲ್ಲ. ನ್ಯಾಷನಲ್ ಟ್ರೆಜರ್ ಅದೊಂದು ಕ್ರೇಜಿ ಆಗಿದೆ ಆ ತರ. ಆಮೇಲೆ ಯಾರು ನಮ್ಮ ಶಿವಮ್ ದುಬೆ ಲಾಸ್ಟ್ ಅಲ್ಲಿ ಬಂದು 1 ವಿಕೆಟ್ ತೆಗಿತಾರೆ. ಬಟ್ ನಲ್ಲಿ 74ಕ್ಕೆ ಆಲ್ ಔಟ್ ಮಾಡ್ಬಿಡ್ತೀವಿ ನಾವು. 74 ರನ್ಸ್ಗೆ ಆಲ್ ಔಟ್ ಮಾಡ್ತೀವಿ. ಅದು ಲೋಯೆಸ್ಟ್ ಸೌತ್ ಆಫ್ರಿಕಾದವರು ನಮ್ ವಿರುದ್ಧ ಹೊಡೆದಿರೋದು ಆ ತರ. ಸೊ ಇವಾಗ ಸರಣಿಯಲ್ಲಿ 1-0 ಮುನ್ನಡೆ ಅಂತೂ ಸಾಧಿಸಿದೀವಿ. ಇನ್ನು ನೋಡ್ಬೇಕು ನೆಕ್ಸ್ಟ್ ಮ್ಯಾಚ್ ಹೆಂಗ್ ಮಾಡ್ತಾರೆ, ಏನ್ ಕತೆ ಅಂತ. ಗುರುವಾರ ಇದೆ, ನೋಡೋಣ, ಮಜಾ ಇರುತ್ತೆ. ಮ್ಯಾಚ್ ಎಲ್ಲ ಸೈಕ್ ಆಗಿರ್ಲಿ. ಅಂದ್ರೆ ಇದೊಂದು ಬೋರಿಂಗ್ ಮ್ಯಾಚ್ ಅಂತ ಅನಿಸ್ತು, ಬಟ್ ಸ್ಟಿಲ್ ಒಂಥರ ಡಾಮಿನೇಟಿಂಗ್ ವಿಕ್ಟ್ರಿ. ಲೆಟ್ಸ್ ಸಿ ನೆಕ್ಸ್ಟ್ ಮ್ಯಾಚ್ ನೋಡ ಏನ್ ಮಾಡ್ತಾರೆ ಅಂತ. ಅಂಡ್ ಈ ಮ್ಯಾಚ್ ನೋಡ್ಬಿಟ್ಟು ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.